ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಎಲ್ಲ ರೈತರಿಗೂ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಡಿಕೆ ಅಂತಕ್ಕಂಥ ಒಂದು ವಾಣಿಜ್ಯ ಬೆಳೆ. ಸೊ ಎಲ್ಲ ಒಂದು ಜಿಯೋಗ್ರಫಿ ಭೌಗೋಳಿಕ ಪ್ರದೇಶದಲ್ಲೂ ಎಲ್ಲ ಒಂದು ರೈತರಲ್ಲೂ ಕೂಡ ಒಂದು ಮುಖ್ಯವಾದ ಬೆಳೆಯಾಗಿ ಸ್ಟಾರ್ಟ್ ಆಗಿದೆ. ಕಾರಣ ಏನು ಅಂತಂದರೆ, ಅಡಿಕೆ ಬೆಳೆಗೆ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದು ಮಾರುಕಟ್ಟೆ ಬೆಲೆ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಮುಂಚೆ ಅಡಿಕೆ ಬೆಳೆನ ಎಲ್ಲಿ ಬೆಳೀತಾ ಇದ್ರು? ಸೊ ಕರಾವಳಿ ತೀರ ಪ್ರದೇಶ ಮತ್ತು ತಗ್ಗು ಪ್ರದೇಶಗಳಲ್ಲಿ ಮತ್ತೆ ಸರಿಯಾದ ರೀತಿಯಲ್ಲಿ ಮಳೆ ಬೀಳ್ತಕ್ಕಂಥ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಅಡಿಕೆನೇ ಯಥೇಚ್ಛವಾಗಿ ಒಂದು ಬೆಳೀತಕ್ಕಂಥ ಒಂದು ವಾಡಿಕೆ ಇತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ, ಸೊ ಸಪೋರ್ಟಿವ್ ಇರಿಗೇಷನ್ ಅಂತ ಕರಿತೀವಿ. ಸೊ ಸಪೋರ್ಟಿವ್ ಇರಿಗೇಷನ್ ಅಂದರೆ ಬೋರ್ವೆಲ್ ವಾಟರ್ ಇರ್ಬೋದು ಅಥವಾ ಚಾನಲ್ ನಾಲೆ ನೀರಿನ ಸೌಲಭ್ಯ ಇರ್ತಕ್ಕಂಥ ಭೌಗೋಳಿಕ ಪ್ರದೇಶಗಳಲ್ಲಿಯೂ ಕೂಡ ಈ ಅಡಿಕೆಯನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ ಅಡಿಕೆ ಬೆಳೆನಲ್ಲಿ ಬರ್ತಕ್ಕಂತಹ ಒಂದು ಬಾಧೆಗಳೇನು ಮತ್ತು ಸಮಸ್ಯೆಗಳೇನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ನಾವು ನೋಡ್ತಾ ಇದ್ದೀವಿ, ಅಡಿಕೆ ಬೆಳೆ ಅಂತಂತ ಬಂತು ಅಂದರೆ ಒಂಬಾಳೆ ಬರ್ತಕ್ಕಂಥ ಸಮಯ ಅಥವಾ ಇನ್ಫ್ಲೋರೆಸೆನ್ಸ್ ಓಪನ್ ಆಗ್ತಕ್ಕಂಥ ಸಮಯ ಬಂದು ನವಂಬರ್ ತಿಂಗಳಿಂದ ಅಪ್ ಟು ಮಾರ್ಚ್ ಏಪ್ರಿಲ್ ತನಕ ಕೂಡ ಸೊ ಒಂಬಾಳೆ ಓಪನ್ ಆಗ್ತಕ್ಕಂಥ ಸಮಯ ನೋಡ್ತಾ ಇರ್ತೀವಿ. ಸೊ ಸುಮಾರು ಎಲ್ಲ ರೈತರು ಅಡಿಕೆ ಜಮೀನುಗಳಿಗೆ ನಾವು ಹೋದಾಗ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಹೇಳ್ತಕ್ಕಂಥ ಒಂದು ಮುಖ್ಯವಾದ ಸಮಸ್ಯೆ ಅಂದರೆ ಹಿಂಗಾರು ಒಣಗ್ತಕ್ಕಂಥ ಸಮಸ್ಯೆ ಅಂತಂತ ಹೇಳ್ತೀವಿ. ಸೊ ಈ ಹಿಂಗಾರು ಒಣಗ್ತಕ್ಕಂಥ ಸಮಸ್ಯೆ ಯಾಕೆ ಬರುತ್ತೆ? ಸೊ ಇತ್ತೀಚಿನ ದಿನಗಳಲ್ಲಿ ಈ ಹಿಂಗಾರು ಒಣಗ್ತಕ್ಕಂಥ ಸಮಸ್ಯೆ ಏನಕ್ಕೆ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳಿದೆ, ಅಡಿಕೆನ ಬೆಳೀತಕ್ಕಂಥ ಒಂದು ಸೂಕ್ಷ್ಮವಾದ ಉಷ್ಣಾಂಶನೇ ಬೇರೆ ಇರುತ್ತೆ ಅಂತಂತ. ಸೊ ಅಡಿಕೆ ಬೆಳೆ ಅಂತ ಬಂತು ಅಂದರೆ ಮುಂಚೆ ಬೆಳೀತಿರ್ತಕ್ಕಂತಹ ಭೌಗೋಳಿಕ ಪ್ರದೇಶದಲ್ಲಿ ನಾರ್ಮಲಿ ಟೆಂಪ್ರೇಚರ್ ಬಂದು 25ರಿಂದ 28 ಡಿಗ್ರಿ ಟೆಂಪ್ರೇಚರ್ ಇರ್ತಕ್ಕಂಥದ್ದು ಸಾಮಾನ್ಯವಾಗಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮಲೆನಾಡು ಪ್ರದೇಶ ಇರ್ಬೋದು, ಬಯಲುಸೀಮೆ ಪ್ರದೇಶ ಇರ್ಬೋದು, ಸೊ ಇರ್ತಕ್ಕಂಥ ಟೆಂಪ್ರೇಚರ್ ಏನಾಗ್ತಿದೆ ಅಂದರೆ ನಾರ್ಮಲ್ ಟೆಂಪ್ರೇಚರ್ಗಿಂತ ಜಾಸ್ತಿ ಆಗ್ತಿದೆ. ಅಂದರೆ 35ರಿಂದ 38 ಡಿಗ್ರಿ ಟೆಂಪ್ರೇಚರ್ಗೂ ಹೋಗ್ತಾ ಇರ್ತಕ್ಕಂಥ ಒಂದು ಸಂಭವನ ನಾವು ನೋಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ಯಾವುದೇ ಗಿಡಗಳಿಗೆ ಬರ್ತಕ್ಕಂತಹ ಕೀಟ ಬಾಧೆ ಇರ್ಬೋದು, ರೋಗ ಬಾಧೆ ಇರ್ಬೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅಡಿಕೆ ಗಿಡಗಳಿಗೆ ನಾವು ನೋಡ್ತಾ ಇದ್ದೀವಿ, ಇಲ್ಲೊಂದು ಜಮೀನಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂಬಾಳೆ ಓಪನ್ ಆಗಿದೆ. ಸೊ ಇಲ್ಲಿ ಆಲ್ರೆಡಿ ಇನ್ಫ್ಲೋರೆಸೆನ್ಸ್ ಕ್ಯಾಟರ್ ಪಿಲ್ಲರ್ ಅಂತ ಕರಿತೀವಿ. ಸೊ ಹಿಂಗಾರುಗಳನ್ನ ತಿಂತಕ್ಕಂಥ ಒಂದು ಲೆಪಿಡೋಪ್ಟರ್ ಅಂತ ಜಾತಿಗೆ ಸೇರಿರ್ತಕ್ಕಂಥ ಒಂದು ಕೀಟ ಬಾಧೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಈವನ್ ಆಲ್ರೆಡಿ ಹೊಸದಾಗಿ ಅಡಿಕೆ ಗಿಡ ಇತ್ತು ಅಂತಂದ್ರೂ ಕೂಡ ಅದನ್ನು ಕೂಡ ಪೂರ್ತಿ ಕೊರೆದ್ಬಿಟ್ಟು ಸೊ ತುಂಬ ಇನ್ಫೆಕ್ಷನ್ ಮಾಡಿದೆ. ರೈತರು ಸಹಜವಾಗಿ ನಾವು ಅಬ್ಸರ್ವೇಷನ್ಸ್ ಆಗಿದೆ ಅಂತಂದರೆ, ಸೊ ಇಲ್ಲ ನೋಡ್ತಾ ಇದ್ವಿ ಕೀಟ ಬಾಧೆ ಆಗಿರ್ತಕ್ಕಂಥ ಪ್ರದೇಶದಲ್ಲ ಆ ಕೀಟದ ಒಂದು ರೆಸಿಡ್ಯೂಯಲ್ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಒಂದು ರೆಸಿಡ್ಯೂಸು ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ರೈತರುಗಳು ಯಾವ ರೀತಿ ಹತೋಟಿ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಸೊ ಯಾವ ರೀತಿಯಾಗಲಿ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಟೆಂಪರೇಚರ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಇಲ್ಲಿ. ಸೊ ದಯವಿಟ್ಟು ಎಲ್ಲ ಅಡಿಕೆ ಬೆಳೆಗಾರರು ನಿಮ್ಮ ಅಡಿಕೆ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿ ಬಾಳೆ ಬೆಳೆನ ಅಳವಡಿಸ್ಕೊಳ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಸೊ ಇಲ್ಲಿ ನಾವು ಬಾಳೆನ ಅಳವಡಿಸ್ಕೊಳ್ರಿ ಅಂತಂದರೆ ರೈತರು ಏನು ತಪ್ಪು ಮಾಡ್ತಾ ಇರ್ತಾರೆ ಅಂದರೆ, 1 ಎಕರೆಗೆ 550 ಅಡಿಕೆ ಗಿಡ ಇತ್ತು ಅಂತಂದರೆ ಬಾಳೆ ಹಾಕಿ ಅಂದಿದ ತಕ್ಷಣ ರೈತರು ಏನು ಮಾಡ್ತಾರೆ, 550 ಅಡಿಕೆ ಜೊತೆನೇ 550 ಬಾಳೆ ಹಾಕ್ತಾರೆ. ಸೊ ಈ ರೀತಿಯಾದ ಪದ್ಧತಿನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇಲ್ಲಿ ಏನು ಮಾಡಬೇಕು, ರೈತರು 550 ಅಡಿಕೆ ಗಿಡ ಇತ್ತು ಒಂದು ಎಕರೆನಲ್ಲಿ ಅಂತಂದರೆ ದಯವಿಟ್ಟು ಎಲ್ಲ ರೈತರು ಸೊ 80ರಿಂದ 100 ಬಾಳೆಗಳನ್ನ ಹಾಕ್ತಕ್ಕಂಥದ್ದು ಭಾರಿ ಸೂಕ್ತ. ಸೊ ಇಂಥ ಒಂದು ಪದ್ಧತಿನ ನಾವು ಅಳವಡಿಸ್ಕೊಂಡು ಅಂದರೆ ಸೊ ಅಡಿಕೆ ಬೆಳೆನೂ ಸಾಮಾನ್ಯವಾಗಿ ಆರೋಗ್ಯವಾಗಿ ಬೆಳೆಯುತ್ತೆ, ಮತ್ತು ಬಾಳೆ ಬೆಳೆಗೆ ಮತ್ತು ಅಡಿಕೆ ಬೆಳೆಗೂ ಯಾವುದೇ ರೀತಿಯಾದ ಕಾಂಪಿಟೇಷನ್ ಆಗೋದಿಲ್ಲ. ಸೊ ಎರಡನೇ ಒಂದು ಮುಖ್ಯವಾದ ವಿಧಾನ ಏನು ಅಂತಂತಂದರೆ, ದಯವಿಟ್ಟು ಎಲ್ಲ ರೈತರುಗಳು ಸೊ ಇಂತಹ ಒಂದು ಒಂಬಾಳೆ ಓಪನ್ ಆಗ್ತಕ್ಕಂಥ ಸಮಯದಲ್ಲಿ ಸಿಂಪರಣಾ ಕ್ರಮವನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಒಂದು ಮುಂಜಾಗೃತಾ ಕ್ರಮ ಅಂತಂತ ಹೇಳ್ತೀವಿ. ಸೊ ಟೆಬುಕೊನಜೋಲ್ ಇರ್ಬೋದು, ಸೊ ಈವನ್ ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಇರ್ಬೋದು, ಇನ್ನು ಎಕ್ಸ್ಟ್ರಾಡಿನರಿ ಕೆಮಿಕಲ್ಸ್ ಅಂದರೆ ಅಜಾಕ್ಸಿಸ್ಟೋಬಿನ್ ಟೆಬುಕೊನಜೋಲ್ ಇರ್ಬೋದು. ಸೊ ಇದ್ರ ಜೊತೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಲೆಬಿಡೋಪ್ಟರನ್ ಪೆಸ್ಟಿಗೆ ಅಂತಂತ ಲ್ಯಾಂಬ್ಡಾ ಥಯೋಮಿಥಾಕ್ಸಾಮ್ ಇರ್ಬೋದು, ಸೊ ಸ್ಪೈನೋಟೆರಾಮ್ ಅಂತಂತನೂ ಕರಿತೀವಿ. ಸೊ ಈ ರೀತಿಯಾದ ನಾವು ಕೀಟನಾಶಕಗಳನ್ನ ಸರಿ ಪ್ರಮಾಣದಲ್ಲಿ ಬಳಸೋದ್ರಿಂದ ಈ ಒಂದು ಕೀಟ ಬಾಧೆನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಇಲ್ಲಿ ಕೆಲವೊಂದು ಸತಿ ರೈತರುಗಳು ತಪ್ಪು ಮಾಡ್ತಾ ಇರ್ತಾರೆ. ಸೊ ಅನಿಯಮಿತವಾಗಿ ಮತ್ತು ಸೊ ಯಾವುದೇ ರೀತಿಯಾದ ಒಂದು ರೆಫರೆನ್ಸ್ ಇಲ್ಲದೆ ಕೆಲವೊಂದು ಸತಿ ಸಿಂಪರಣಾ ಕ್ರಮವನ್ನು ಅಳವಡಿಸ್ಕೊಂಡ್ರು ಅಂತಂತಂದರೆ, ಸೊ ಈ ಅಡಿಕೆ ಬೆಳೆನಲ್ಲಿ ಹೂವಿನ ಭಾಗ ಅಂತಂತ ಏನು ಇನ್ಫ್ಲೋರೆಸೆನ್ಸ್ ಕರಿತೀವೋ, ಸೊ ಈ ಒಂದು ಸಿಂಪರಣೆಯಲ್ಲಿ ನಾವು ಕಾಂಬಿನೇಷನಲ್ಲಿ ಏನಾದ್ರು ತಪ್ಪು ಕಾಂಬಿನೇಷನ್ನ ನಾವು ಓದು ಅಂತಂದರೆ ಅಡಿಕೆ ಒಂಬಾಳಿನಲ್ಲಿ ಬರ್ತಕ್ಕಂಥ ಕಾಯಿ ಸಂಖ್ಯೆ ಇರ್ಬೋದು ಮತ್ತು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಬರ್ತಕ್ಕಂಥ ಇಳುವರಿನೂ ಕೂಡ ಕಳ್ಕೊಳ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಸೊ ದಯವಿಟ್ಟು ಎಲ್ಲ ರೈತರುಗಳು ಕೂಡ ಮುಂಜಾಗೃತಾ ಕ್ರಮವಾಗಿ ಸಿಂಪರಣೆ ಕ್ರಮ ಇರ್ಬೋದು ಮತ್ತು ಮಿಶ್ರ ಬೆಳೆಯಾಗಿ ನೀವು ಬಾಳೆ ಬೆಳೆ ಇರ್ಬೋದು ಈ ಥರದ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳನ್ನ ಮತ್ತು ಹೊಸ ಸಮಸ್ಯೆಗಳ್ನು ಕೂಡ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಮೂರನೇ ಒಂದು ಮುಖ್ಯವಾಗಿ ಏನು ಮಾಡ್ತಾ ಇದೀವಿ ಅಂದರೆ ರೈತರು ಇಲ್ಲಿ ತುಂಬ ಜನ ರೈತರು ಫೀಲ್ಡಿಗೆ ಹೋದಾಗ ಗೊಬ್ಬರದಲ್ಲಿ ಪೋಷಕಾಂಶ ನಿರ್ವಹಣೆಯಲ್ಲೂ ಕೂಡ ತುಂಬ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಸೊ ಅಡಿಕೆ ಬೆಳೆಯಲ್ಲಿ ಸಂಶೋಧನೆ ಪ್ರಕಾರವಾಗಿ ನಿಗದಿ ಮಾಡಿರ್ತಕ್ಕಂತಹ ಪೋಷಕಾಂಶ ಅಂದರೆ 140 ಸಾರಜನಕ ರಂಜಕ ಪೊಟ್ಯಾಷ್ ಅಂಶವನ್ನು ನಾವು ಸಂಶೋಧನೆಯಲ್ಲಿ ನಿಖರವಾಗಿ ಪಡಿಸಿರೋದ್ರಿಂದ ಈ ಪೋಷಕಾಂಶಗಳನ್ನ ಕೊಡೋದ್ರ ಜೊತೆಗೆ ಲಘು ಪೋಷಕಾಂಶಗಳಾಗಿರ್ತಕ್ಕಂತಹ ಜಿಂಕು, ಬೋರಾನ್, ಐರನ್, ಮ್ಯಾಂಗನೀಸ್ ಈ ಪೋಷಕಾಂಶಗಳನ್ನ ಕೊಡೋದ್ರಿಂದ ಸೊ ಅಡಿಕೆ ಮರದಲ್ಲಿ ಬರ್ತಕ್ಕಂತಹ ಡಿಸಾರ್ಡರ್ಸ್ ಅಂತ ಏನು ಕರಿತೀವಿ, ಹಿಡಿಮುಂಡಿಗೆ ಇರ್ಬೋದು, ರಿಂಗ್ ಕ್ರಾಸಿಂಗ್ ಆಗ್ತಕ್ಕಂಥದ್ದು ಇರ್ಬೋದು, ಹರಳು ಉದುರ್ತಕ್ಕಂಥ ಸಮಸ್ಯೆ ಇರ್ಬೋದು, ಮತ್ತು ಹಣ್ಣೊಡಕ ಅಂತ ಕರಿತೀವಿ, ನಟ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಈ ರೀತಿಯಾದ ಒಂದು ನ್ಯೂನ್ಯತೆಗಳನ್ನ ನಾವು ಅಡಿಕೆ ಬೆಳೆಯಲ್ಲಿ ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಆರೋಗ್ಯವಾಗಿರ್ತಕ್ಕಂತಹ ಬೆಳೆಗಳನ್ನ ನಾವು ಕಾಪಾಡೋದ್ರ ಜೊತೆಗೆ ಇಳುವರಿನಲ್ಲಿಯೂ ಕೂಡ ರೈತರು ಯಶಸ್ವಿಯಾಗಿ ಜಾಸ್ತಿ ಮಾಡ್ಬೋದು ಅನ್ನೋದ್ರ ಮಾತನ್ನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ರೈತರುಗಳು ಕೂಡ ಸೊ ನಾರ್ಮಲಿ ಸ್ಪ್ರೇ ಮಾಡ್ತಕ್ಕಂಥ ಶೆಡ್ಯೂಲ್ ಅಂತಂದರೆ ಒಂದು ಅಡಿಕೆ ಮರದಲ್ಲಿ ಅಟ್ಲೀಸ್ಟ್ 2 ಅಥವಾ 3 ಒಂಬಾಳೆ ಓಪನ್ ಆಗಿದೆ ಅಂತಕ್ಕಂಥ ಸಮಯದಲ್ಲಿ, ಅಂದರೆ ನಾವು ನೋಡ್ತಾ ಇದ್ದೀವಿ ಈ ತರೀಕೆರೆ ಭಾಗ ಇರ್ಬೋದು, ಕಡೂರು, ಸಕ್ರೆಪಟ್ಟಣ ಈ ಒಂದು ಭಾಗದಲ್ಲಿ ಆಲ್ರೆಡಿ ಒಂದೊಂದು ಅಡಿಕೆ ಮರದಲ್ಲಿ 2-3 ಒಂಬಾಳೆ ಆಗಿದೆ. ಸೊ ಈ ಒಂದು ಸೂಕ್ತವಾದ ಸಮಯದಲ್ಲಿ ಒಂಬಾಳೆಗೆ ನಾವು ಸಿಂಪರಣೆ ಮಾಡೋದ್ರಿಂದ ಸೊ ಈ ಒಂದು ಹಿಂಗಾರು ಒಣಗ್ತಕ್ಕಂಥ ಸಮಸ್ಯೆನ ನಾವು ಯಶಸ್ವಿಯಾಗಿ, ಈ ಕೀಟನೂ ಕೂಡ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಆಲ್ಮೋಸ್ಟ್ ಇಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಸಿಮ್ಟಮ್ಸು ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲೂ ಕೂಡ ನಮಗೆ ಡ್ಯಾಮೇಜಿಂಗ್ ಸಿಮ್ಟಮ್ಸು ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು. ಸೊ ಈ ರೀತಿಯಾದ ಒಂದು ವೆಬ್ ಅಂತ ಕರಿತೀವಿ. ಸೊ ಈ ಕೀಟ ಏನು ಮಾಡುತ್ತೆ ಅಂದರೆ ಬಲೆನ ಕೂಡ ಒಂದು ನೆನೀತಕ್ಕಂಥ ಒಂದು ಕ್ಯಾರೆಕ್ಟರ್ನು ಕೂಡ ಇದು ಹೊಂದಿರುತ್ತೆ. ಸೊ ಈ ರೀತಿಯಾಗಿ ನಾವು ಯಶಸ್ವಿಯಾಗಿ ಸೂಕ್ತವಾದ ಸಿಂಪರಣಾ ಕ್ರಮ ಮತ್ತು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿದ್ದು ಅಂತಂದರೆ ಅಡಿಕೆನಲ್ಲಿ ಎಲ್ಲ ರೈತರುಗಳು ಕೂಡ ಉತ್ತಮವಾದ ಬೆಳೆನ ತೆಗಿಬೋದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.